ಹಲೋ ಹಾಯ್ ಫ್ರೆಂಡ್ಸ್, ನಾನು ಕಾವ್ಯ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಕಷಾಯ ನೆಗಡಿ ಕೆಮ್ಮು ಎಲ್ಲ ಇರೋರಿಗೆ ದಿನ ತೊಗೊಂಡ್ರೆ ಒಳ್ಳೆಯದು. ಈ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಕಷಾಯಕ್ಕೆ ಏನೇನು ಬೇಕು ಅಂದರೆ 4 ಬೆಳ್ಳುಳ್ಳಿ ಹೆಸರು ತೊಗೊಂಡು ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ತುಳಸಿ, 2 ವೀಳ್ಯದೆಲೆ, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು 5 ಲವಂಗನ ಕುಟ್ಟಿಟ್ಕೊಂಡಿದ್ದೀನಿ, ಮೆಣಸನ್ನು ಕುಟ್ಟಿಟ್ಕೊಂಡಿದ್ದೀನಿ, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ತೊಳೆದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 1 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಈ ನೀರನ್ನ ಬಿಸಿ ಆಗೋಕ್ಕೆ ಇಡೋಣ. ಚೆನ್ನಾಗಿ ಬಿಸಿ ಆಗಲಿ ಫಸ್ಟು. ನೋಡಿ, ಈಗ ನೀರು ಬಿಸಿಯಾಗಿದೆ. ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ವೀಳ್ಯದೆಲೆ ಸ್ವಲ್ಪ ಪೀಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಇದನ್ನು ಕುಟ್ಟಿಟ್ಕೊಂಡಿದ್ದೀನಿ, ಶುಂಠಿನೂ ಕುಟ್ಟಿಟ್ಕೊಂಡಿದ್ದೀನಿ, ಪುದೀನ ನೋಡಿ ನಾನು ಒಂದು 10 ರಿಂದ 15 ಇರ್ಬೋದು, ಚಿಕ್ಕದಾಗಿ ತೊಗೊಂಡಿರೋದು. ಜೀರಿಗೆ ಕುಟ್ಟಿಟ್ಕೊಂಡಿದ್ದೀನಿ, ಜೀರಿಗೆನೂ, ಲವಂಗ ಇದನ್ನು ಕುಟ್ಟಿದ್ದೀನಿ, 5 ಲವಂಗ, ತುಳಸಿ ಒಂದು 5 ರಿಂದ 6 ಎಲೆ ಇದೆ, ಇದು ಮೆಣಸು ಕುಟ್ಟಿದ್ದೀನಿ, ಇದನ್ನು ಬೆಳ್ಳುಳ್ಳಿ ಒಂದು 4 ಎಸಳು ನೋಡಿ. ಈಗ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ದಾಯ್ತು. ಈಗ ಇದನ್ನು ನಾವು ಈಗ 1 ಲೀಟ್ರ್ ನೀರು, ಅರ್ಧ ಲೀಟ್ರ್ ನೀರಾಗೋವರೆಗೂ ಕುದಿಸ್ಕೊಳ್ಬೇಕು. ಬೆಲ್ಲನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಫಸ್ಟ್ ಇದು ಚೆನ್ನಾಗಿ ಕುದಿಬೇಕು, ಅರ್ಧ ಲೀಟ್ರ್ ಆಗೋವರೆಗೂ ನೋಡಿ. ಈಗ ಇದು ಕುದ್ದಿದೆ. ಈಗ ಸ್ವಲ್ಪ ಬೆಲ್ಲ ಹಾಕೋಣ. ಇಳಿಸೋ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ. ನಾನು ಒಂದು ಅರ್ಧ ಗಂಟೆ ಕುದಿಸ್ಕೊಂಡಿದ್ದೀನಿ. 1 ಲೀಟ್ರ್ ನೀರು 1/2 ಲೀಟ್ರ್ ಆಗೋಕ್ಕೆ ಅರ್ಧ ಗಂಟೆ ಬೇಕಾಯ್ತು ನನಗೆ. ಕಡಿಮೆ ಇಟ್ಟು ಅರ್ಧ ಗಂಟೆ ಕುದಿಸಿದ್ದೀನಿ ನಾನು. ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಟು ನಾನು ಅರ್ಧ ಗಂಟೆ ಕುದಿಸಿದ್ದೀನಿ. ಇದಾಗಿದೆ. ಈಗ ಬೆಲ್ಲನೂ ಹಾಕಿದಾಯ್ತು. ಈಗ ಇದನ್ನು ಶೋಧಿಸ್ಕೊಳ್ಳೋಣ ನೋಡಿ. ಈಗ ಇದಾಗಿದೆ. ನಾನು ಶೋಧಿಸಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.